ಪೊಲೀಸರು, ಕೊಡಗೇರಿ ಪೊಲೀಸರು ಮತ್ತೆ ಬೆಂಗಳೂರಿನ ಪೊಲೀಸರು ಸೀಮಂತ್ ಕುಮಾರ್ ಸಿಂಗ್ ಅವರೇ ದಯಾನಂದ್ ಮನೆ ಸಸ್ಪೆಂಡ್ ಅವ್ರು ಯಾಕೆ ಡಿಕ್ಲರೇಷನ್ ಆಫ್ ಡ್ಯೂಟಿ. ನೀವು ಮನೆಗೆ ಹೋಗ್ಬೇಕು ಅಂತಿದ್ದೀರಾ, ನನಗೇನ್ ಸಮಸ್ಯೆ ಇಲ್ಲ, ಆಗ್ತೀನಿ ಕಂಟೆಂಪ್ಟು. ರಾಜ್ಯದ ಡೆಪ್ಯೂಟಿ ಸಿಎಂ ಆಗ್ಬಿಟ್ರೆ ಹಂಗಾರೆ ಏನ್ ಬೇಕಾದ್ರೆ ಕ್ರಮ ಮಾಡ್ಬೋದಾ? ಬೆಳಗ್ಗೆ ವಾರಂಟ್ ಎತ್ಕೊಂಡ್ಬಂದು ಆ ಗೇಟ್ ಹೊಡೆದು ಈ ಬಾಗಿಲು ಹೊಡೆದು ಹಾಕಿ, ಈ ಮನೆ ಬಾಗಿಲು ಹೊಡೆದು ಹಾಕಿ, ಅಲ್ಲಿ ನಾಯಿಗಳಿಗೆಲ್ಲ ವಿಷ ಹಾಕಿ, ನಾಯಿಗಳಿಗೆಲ್ಲ ಮಂಪುರ್ ಬರಂಗೆ ಮಾಡಿ. ಸರ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಅರೆಸ್ಟ್ ಮಾಡು ಪ್ರೆಷರ್ ಅಂತ. ಡಿ ಕೆ ಶಿವಕುಮಾರ್ ಅವ್ರು ಬಾಗಿ ಬೀಳೋದು ಬೀಳ್ತಾರೆ ಅವರು. ನಮ್ಗಳ ಜೊತೆ ನೀವು ಈ ತರ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ಗಿನ್ನ ದೊಡ್ಡರ ಬೆಂಗಳೂರು ಪೊಲೀಸರು. ಅವ್ರು ಬಂದಿದ್ದು ಡಿಸೈನ್ ಎಲ್ಲ ನೋಡ್ಬಿಟ್ರೆ 100 ಜನ ಪೊಲೀಸ್ ಇಟ್ಕೊಂಡು ನಾನು ಯಾವ್ದೋ ಟೆರರಿಸ್ಟ್ ವಿಧಾನಸೌಧಕ್ಕೆ ಬಾಂಬ್ ಗೇಮ್ ಇಟ್ಬಿಟ್ರೇನೋ, ಅಥವಾ ಯಾವ್ದಾದ್ರು 100 ಜನ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ ರೀತಿನಲ್ಲಿ ಬಂದು ಪ್ರಪೋಸಲ್ ಕೊಟ್ಟರು. ನೀವೆಲ್ಲ ನೋಡಿರ್ಬೇಕು ಅದನ್ನು. ಏನಿಲ್ಲ ಸರ್, ಅದು ಯಾವುದೋ ಒಂದು ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನೀನು ಅನ್ಯ ಧರ್ಮದ ಹೆಣ್ಮಕ್ಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಳಪ್ಪ, ಇದು ಕೊಟ್ಟಿದ್ದನ್ನ ನೋವಾಗಿದೆ ಅಂತ ಯಾರೋ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಲ್ಲಿ ಅದ್ರ ಮೇಲೆ FIR ಆಗಿ 2 ಸೆಕ್ಷನ್ ಹಾಕಿರ್ತಾರೆ. 2 ಸೆಕ್ಷನ್ನು, ಒಂದು ಸೆಕ್ಷನ್ನು 3 years ಇಂಪ್ರಿಸನ್ಮೆಂಟು ಆರ್ ಫೈನು, ಅಥವಾ ಇನ್ನೊಂದು 3 years. ಸೊ ಲೆಸ್ ದೆನ್ 7 years ಆಸ್ ಪರ್ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿಬಿಟ್ಟಿದೆ. ಸುಮ್ಮನೆ 7 ವರ್ಷಕ್ಕಿಂತ ಕಡಿಮೆ ಇರುವಂಥ ಯಾವುದೇ ಅಫೆನ್ಸ್ ನನಗೆ ಅಂತಲ್ಲ, ಇದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಯಾರೇ ಆಗಿರ್ಬೋದು, ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕಾರ 7 ವರ್ಷಕ್ಕಿಂತ ಕಡಿಮೆ ನಿಮಗೆ ಆ ಒಂದು FIR ಅಲ್ಲಿ ಸೆಕ್ಷನ್ ಇತ್ತು ಅಂತಂದ್ರೆ ನಿಮಗೆ ಅರೆಸ್ಟ್ ಮಾಡೋಕ್ಕೆ ಪ್ರಾವಿಷನ್ನೇ ಇಲ್ಲ. ದೇ ಹ್ಯಾವ್ ಟು ಗಿವ್ ನೋಟಿಸ್ ಅಂಡರ್ ಸೆಕ್ಷನ್ 35 ಆಫ್ BNSS. ಮುಂಚೆ CRPC ಇತ್ತು, 43 ಕೊಡ್ತಾ ಇದ್ರು, 41 ಕೊಡ್ತಾ ಇದ್ರು. 35 ಪ್ರಕಾರ ಅವರು ನೋಟಿಸ್ ಕೊಡಬೇಕು. ನನಗೆ ಇವತ್ತು ನೋಟಿಸ್ ಕೊಟ್ಟು ಬೆಳಗ್ಗೆ ವಾರಂಟ್ ಎತ್ಕೊಂಡ್ಬಂದು ಆ ಗೇಟ್ ಹೊಡೆದು ಈ ಬಾಗಿಲು ಹೊಡೆದು ಹಾಕಿ, ಈ ಮನೆ ಬಾಗಿಲು ಹೊಡೆದು ಹಾಕಿ, ಅಲ್ಲಿ ನಾಯಿಗಳಿಗೆಲ್ಲ ವಿಷ ಹಾಕಿ, ನಾಯಿಗಳಿಗೆಲ್ಲ ಮಂಪುರ್ ಬರಂಗೆ ಮಾಡಿ ಮಾಡಬಾರ್ದಲ್ಲ ಮಾಡೋರೆ. ಏನು ಹೇಳ್ಬೇಕು ಇವ್ರಿಗೆ? ಕೇಳಿದ್ರೆ ಡಿ ಕೆ ಶಿವಕುಮಾರ್ ಎಷ್ಟು ಹೇಳ್ತಾರೆ. ಸರ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಅರೆಸ್ಟ್ ಮಾಡು ಪ್ರೆಷರು ಅಂತ. ಡಿ ಕೆ ಶಿವಕುಮಾರ್ ಅವ್ರು ಬಾಗಿ ಬೀಳೋದು ಬೀಳ್ತಾರೆ ಇವರು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಫಾಲೋ ಮಾಡಿದಿರೋ ಅಂತ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರು ನಾನು ಕೇಳಿದ್ರು ಅಂತಂದ್ರೆ, ಅಲ್ರಿ ನಮ್ಮಂತ ವಕೀಲರಿಗೆ ನಿಮ್ಮ ಪೊಲೀಸ್ ಇಲಾಖೆ ಈ ತರ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕಾನೂನು ಮಾಡ್ತಾ ಇದಾರ, ಈ ದೇಶದ ಪಾರ್ಲಿಮೆಂಟ್, ವಿಧಾನಸೌಧ ಮತ್ತೆ ಸಂವಿಧಾನ ಅಥವಾ ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ? ಸೀಮಂತ್ ಕುಮಾರ್ ಸಿಂಗ್ ಅವರು ತಲೆಗೆ ಹಾಕೊಳ್ಳಿ. ನಿಮ್ ಪೊಲೀಸ್ ಅವರು ಲೆಸ್ ದೆನ್ 3 years ಒಂದು FIR ಆಯ್ತು ಅಂತಂದ್ರೆ ಸ್ಕ್ವಾಡ್ ಎತ್ಕೊಂಡ್ಬರ್ತಾರೆ, 150 ಜನ ಕರ್ಕೊಂಡ್ಬರ್ತಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರೇ, ಇದೇನು ಪೊಲೀಸ್ ಮಾಫಿಯಾ ನಡೀತಾ ಇದೆಯಾ? DCP ಸಜಿತ್ ನಾರ್ತ್ ಈಸ್ಟ್ ಏನಪ್ಪ ಮಾಡ್ತಾ ಇದೆಯಾ? ನಾನು ಕೇಳಿ ಈ ಮಾಧ್ಯಮದ ಮುಖಾಂತರ ನಿಮ್ಮನ್ನ ಕೇಳ್ತೀನಿ. ಮೈ ಓನ್ಲಿ ಬಿಗ್ಗೆಸ್ಟ್ ಕ್ವಶನ್ ಇಸ್ ಬೀಯಿಂಗ್ ಎನ್ ಅಡ್ವೊಕೇಟ್, ನಮ್ಮ ಜೊತೆನೆ ಈ ರೀತಿ ನೀವು ಪೊಲೀಸ್ ಗಿರಿನ ನೀವು ಅಲ್ರಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಬೆಂಗಳೂರು ಸಿಟಿ ಪೊಲೀಸರು, DCP ನಾರ್ತ್ ಈಸ್ಟ್ ಕೆಲವರು ಅಡ್ಮಿನಿಸ್ಟ್ರೇಟ್ ಆಗುವಂತ ಕೊಡಗೇರಿ ಪೊಲೀಸರು ಫಾಲೋ ಮಾಡಲ್ಲ ಅಂತಂದ್ರೆ ಕಂಟೆಂಪ್ಟ್ ಹಾಕಲ್ಲ ನಿಮ್ಮ ಮೇಲೆ. ಏನೋ ಸೀಮಂತ್ ಕುಮಾರ್ ಸಿಂಗ್ ಅನ್ನ DCP ನಾರ್ತ್ ಈಸ್ಟ್ ಪಾರ್ಟಿ ಮಾಡಿ, ACP ಯಲಹಂಕನ ಪಾರ್ಟಿ ಮಾಡಿ, ನಮ್ಮನೆಗೆ ನೀವು ನೆನ್ನೆ ಸರ್ಚ್ ವಾರೆಂಟ್ ಎತ್ಕೊಂಡ್ಬಂದು ನ್ಯಾಯಾಲಯವನ್ನು ಮಿಸ್ಗೈಡ್ ಮಾಡಿ ಸುಳ್ಳು ಸರ್ಚ್ ವಾರೆಂಟ್, ಸುಳ್ಳು ಹೇಳಿ ಸರ್ಚ್ ವಾರೆಂಟ್ ಇಸ್ಕೊಂಡ್ಬಂದು ಮನೆಗೆ ನುಗ್ಗಿ ಬಾಗಿಲು ಹೊಡೆದಾಕಿ, ಗೇಟ್ ಹೊಡೆದಾಕಿ, ಅಲ್ಲಿರೋ ನಾಯಿಗಳಿಗೆಲ್ಲ ಸೆಡೆಟಿವ್ಸ್ ಹಾಕಿ ಒಂದು ನಾಯಿ ಸತ್ತೋಗಿದೆ. ಅಲ್ಲ, ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾವೇನಾದ್ರೂ ಗುಲಾಮರ ಅಥವಾ ಈ ದೇಶದ ನಾಗರಿಕರ? ನಮ್ಗಳ ಜೊತೆ ನೀವು ಈ ತರ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ಗಿನ್ನ ದೊಡ್ಡರ ಬೆಂಗಳೂರು ಪೊಲೀಸರು, ಕೊಡಗೇರಿ ಪೊಲೀಸರು. ನಿಮ್ಮ ಇನ್ಸ್ಪೆಕ್ಟರ್ ಹೇಳ್ತಾನೆ, ACP ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರ ನಿಮ್ಮನ್ನು ಕರ್ಕೊಂಡ್ಲೇ ಬರಬೇಕು, ನಮ್ಮ ಮೇಲೆ ಒತ್ತಡ ಇದೆ ಅಂತ. ಡಿ ಕೆ ಶಿವಕುಮಾರ್ಗೂ ಈ ಹೋಮ್ ಮಿನಿಸ್ಟ್ರಿಗೆ ಈ ಡಿಪಾರ್ಟ್ಮೆಂಟ್ಗೂ ಏನ್ ಸಂಬಂಧ? ರಾಜ್ಯದ ಡೆಪ್ಯೂಟಿ CM ಆಗ್ಬಿಟ್ರೆ ಹಂಗಾರೆ ಏನ್ ಬೇಕಾದ್ರೆ ಕ್ರಮ ಮಾಡ್ಬೋದಾ? ಏನ್ ಬೇರೆ ಓರಲ್ಲ ಬರ್ಸ್ಕೊಂಬನ್ನಿ, ಕರ್ಕೊಂಡು ಹೋಗ್ಬೇಕನ್ನ. ಹೌದು, ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ಗಿನ್ನ ದೊಡ್ಡವರಂತ ಬರ್ಸ್ಕೊಂಬಂದು ಈ ಕೆಲಸ ಮಾಡ್ಬೋದಲ್ಲ ನೀವು? ನಮ್ಮ ಜೊತೆ ಈ ತರ ಮಾಡಿದ್ರೆ ಯಾರ್ಯಾರು ಅನ್ಕೊಂಡು ಜೈಲ್ಗೆ ಹಾಕ್ತೀರಾ? ಆಯ್ತು, ನೀವು ಮಾಡೋದು ಕರೆಕ್ಟ್ ಆಗಿದ್ದಿದ್ರೆ ನಿನ್ನೆ ನ್ಯಾಯಾಲಯಕ್ಕೆ ಅದೇ ಆರ್ಗ್ಯುಮೆಂಟ್ನ ಅಡ್ಮಿಷನ್ ಮಾಡ್ಕೊಂತು. ನಮ್ಮ ಜೊತೆ ಈ ತರ ಮಾಡಿದ್ರೆ ರಾಜ್ಯದಲ್ಲಿ ಯಾರ್ಯಾರಿಗೋಗಿ ಹಿಂಸೆ ಕೊಡ್ತೀರಾ? ಯಾರ್ಯಾರ ಮನೆ ಬಾಗಿಲು ತಡ್ತೀರಾ? ನಾನು 10 ವರ್ಷದಿಂದ ಕೇಳ್ತಾ ಇದ್ದೀನಿ, ನನಗೆ ಸೆಕ್ಯೂರಿಟಿ ಕೊಡಿ ಅಂತ. ನನ್ನ ಮನೆ ಬಾಗಿಲಿಗೆ ನನಗೆ ಇದುವರೆಗೂ ಸೆಕ್ಯೂರಿಟಿ ಕೊಡ್ತೀರಾ? ನೀವು 200 ಜನ 3 ದಿವಸ ಕಾಯ್ಕೊಂಡು ನಿಂತ್ಕೊಂಡಿದ್ದೀರಾ ಇಲ್ಲಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಮಗನ್ಸಿದ್ದೇನೆ ನಾವು ಆಂಟಿಸಿಪೇಟರಿ ಬೆಲೆ ಮೂವ್ ಮಾಡಿದ್ವಿ, ನೋಟಿಸ್ ಕೊಟ್ರಲ್ಲ. ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಎಲ್ಪಿಂದ ನೀವು ಫಾಲೋ ಮಾಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಬೆಂಗಳೂರಿನ ಪೊಲೀಸರಿಗೆ ಮರ್ಯಾದೆ ಕೊಡದಂತ ಪೊಲೀಸರಾಗ್ಬಿಟ್ಟಿದ್ದಾರೆ ನೀವು. ಸುಪ್ರೀಂ ಕೋರ್ಟ್ಗಿನ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ ಪೊಲೀಸರು, ಕೊಡಗೇರಿ ಪೊಲೀಸರು ಮತ್ತೆ ಬೆಂಗಳೂರಿನ ಪೊಲೀಸರು. ಸೀಮಂತ್ ಕುಮಾರ್ ಸಿಂಗ್ ಅವರೇ ದಯಾನಂದ್ ಮನೆ ಸಸ್ಪೆಂಡ್ ಆದ್ರು ಯಾಕೆ ಹೇಳಿ? ಡಿಕ್ಲರೇಷನ್ ಆಫ್ ಡ್ಯೂಟಿ. ನೀವು ಮನೆಗೆ ಹೋಗ್ಬೇಕು ಅಂತಿದ್ದೀರಾ, ನನಗೇನು ಸಮಸ್ಯೆ ಇಲ್ಲ, ಆಗ್ತೀನಿ ಕಂಟೆಂಪ್ಟು.